ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ಗೆ ಬಿಗ್ ಶಾಕ್. ಬಿಜೆಪಿಯಿಂದ ಸೋಮಶೇಖರ್ ಮತ್ತೆ ಹೆಬ್ಬಾರ್ ಉಚ್ಚಾಟನೆ. ಎಸ್ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ಗೆ ಬಿಗ್ ಶಾಕ್. ನಿರಂತರವಾಗಿ ನಾಯಕರು ಮಾತಾಡ್ತಾ ಇದ್ರು ಪಕ್ಷದ ವಿರುದ್ಧ, ಪಕ್ಷದ ನಾಯಕರ ವಿರುದ್ಧ. ಒಂದಿಷ್ಟು ಪ್ರಶ್ನೆಗಳಿದ್ದಿದ್ದು, ಯತ್ನಾಳ್ ಅಂತವ್ರನ್ನ ನೀವು ಉಚ್ಚಾಟಿಸ್ತೀರಿ, ಆದ್ರೆ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಅವ್ರಿಗೆ ಏನು ಮಾಡ್ತಿಲ್ವಲ್ಲ ಅಂತ. ಈಗ ಬಿಜೆಪಿಯಿಂದ ಎಸ್ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಔಟ್. ಅವ್ರನ್ನ ಉಚ್ಚಾಟಿಸಲಾಗಿದೆ. ಇವ್ರಿಗೂ ಅದು ಬೇಕಿತ್ತು, ಯಾಕಂದ್ರೆ ಇವರ ಹಾದಿ ತುಂಬಾ ಸ್ಪಷ್ಟವಾಗಿದೆ. ಸೋಮಶೇಖರ್ ಅಂತನೂ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು, ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು. ತಡವಾಗಿ ಆಗಿದೆ, ಅಂತೂ ಇಂತೂ ಆಗಿದೆ. ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಪಕ್ಷ ಉಚ್ಚಾಟಿಸಿದೆ. ಪಕ್ಷ ವಿರೋಧಿ ಚಟುವಟಿಕೆ, ಬೇರೆ ಪಕ್ಷದಲ್ಲಿ ಗುರುತಿಸಿಕೊಂಡಂಥ ರೀತಿ, ಪಕ್ಷದ ನಾಯಕರ ವಿರುದ್ಧ, ಪಕ್ಷದ ವಿರುದ್ಧ ನಿರಂತರವಾಗಿ ಅವರು ಮಾಡ್ತಿದ್ದಂಥ ವಾಗ್ದಾಳಿ, ಇದೆಲ್ಲದರ ಹಿನ್ನೆಲೆಯಲ್ಲಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನು ಉಚ್ಚಾಟಿಸಲಾಗಿದೆ. ಕಾಯ್ತಾ ಇದ್ರು ಇವರು ಕೂಡ, ಏನು ಮಾಡ್ತಾರೆ ಮಾಡಲಿ ಅನ್ನೋ ರೀತಿಯಲ್ಲೇ ನಾಯಕರುಗಳು ಮಾತಾಡ್ತಾ ಇದ್ರು. ಅಂತೂ ಇಂತೂ ಬಿಜೆಪಿ ಒಂದು ಹೆಜ್ಜೆ ಇಟ್ಟಿದೆ. ಯತ್ನಾಳ್ ಅವ್ರನ್ನ ಉಚ್ಚಾಟಿಸಿದಂಥ ಸಂದರ್ಭದಲ್ಲೂ ಕೂಡ ಪಕ್ಷದ ನಾಯಕರಲ್ಲೇ ಕೆಲವರು ಮಾತಾಡಿದರು. ನೋಡಿ, ಹೀಗೆ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದರು. ಆದರೆ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ನಿರಂತರವಾಗಿ ಬೇರೆ ಬೇರೆ ಪಕ್ಷದ ಜೊತೆ ಗುರುತಿಸ್ಕೊತಾ ಇದ್ದಾರೆ, ನಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಎಸ್ ಟಿ ಸೋಮಶೇಖರ್ ಮುಲಾಜಿಲ್ದನೆ ಮಾತಾಡ್ತಾ ಇದ್ರು. ಪಕ್ಷ ವಿರೋಧಿ ಚಟುವಟಿಕೆ, ಆ ಹಿನ್ನೆಲೆಯಲ್ಲಿ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರನ್ನು ಉಚ್ಚಾಟಿಸಲಾಗಿದೆ. ಇಬ್ಬರು ಕೂಡ ಕಾಂಗ್ರೆಸ್ಸಲ್ಲಿದ್ದಂಥವರು. ಸೋಮಶೇಖರ್ ನಂತರ ಬಿಜೆಪಿ ಬಂದರು. ಬಿಜೆಪಿನಲ್ಲಿ ಎಷ್ಟರ ಮಟ್ಟಿಗಿದ್ರು ಅಂತಂದರೆ, ಬಹುಶಃ ಈ ಹೊರಗಡೆಯಿಂದ ಬಂದಿರುವಂಥ ನಾಯಕರು ಅಂತ ಅನ್ನಿಸ್ತಾ ಇರಲಿಲ್ಲ. ಎಲ್ಲಾದರೂ ಈ ಮೈಸೂರಿಗೆ ಹೋದರೆ, ಬೇರೆ ಬೇರೆ ಭಾಗದಲ್ಲಿ ಹೋದರೆ ಎಸ್ ಟಿ ಸೋಮಶೇಖರ್ ಅಲ್ಲಿನ ಸಂಘದ ಕಚೇರಿಗೂ ಭೇಟಿ ಕೊಡ್ತಾಯಿದ್ರು. ಬಿ ಜೆ ಪಿ ಪಾರ್ಟಿ ಆಫೀಸಲ್ಲೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು. ಅಂದರೆ ಎಲ್ಲ ನಾಯಕರನ್ನು ಕರೆಯೋದು, ಕಾರ್ಯಕರ್ತರನ್ನು ಕರೆಯೋದು. ಇಷ್ಟರ ಮಟ್ಟಿಗೆ ಒಬ್ಬ ನಾಯಕ ಅಕ್ಲಮಟೈಸ್ ಆಗೋಕ್ಕೆ ಸಾಧ್ಯನೋ ಒಂದು ಪಕ್ಷಕ್ಕೆ ಅನ್ನುವಷ್ಟರ ಮಟ್ಟಿಗೆ ಆಶ್ಚರ್ಯ ಅಂತ ಅನ್ನಿಸ್ತಾ ಇತ್ತು.